ಕಾಂಗ್ರೆಸ್ ಸರ್ಕಾರದಲ್ಲಿ ಮೊಟ್ಟ ಮೊದಲ ವಿಕೆಟ್ ಪತನ ಆಗುತ್ತಾ? ಪರಿಶಿಷ್ಟ ಪಂಗಡಗಳ ನಿಗಮದ ಹಗರಣವೊಂದು ಸಚಿವರನ್ನೇ ಸುತ್ತಕೊಳ್ಳುತ್ತಾ? ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಮತ್ತು ಡೆತ್ ನೋಟ್ ಸರ್ಕಾರವನ್ನೇ ಮುಜುಗರಕ್ಕೆ ತಳ್ಳಿದೆ. ಬಿಜೆಪಿ ಇದೇ ವಿಚಾರವನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದೆ. ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಪಟ್ಟನ್ನ ಹಿಡಿದಿದೆ. ಜೊತೆಗೆ ಸಿಬಿಐಗೆ ಒಪ್ಪಿಸೋಕೆ ಆಗ್ರಹವನ್ನ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಸಿಬಿಐ ತನಿಖೆಯನ್ನ ತಳ್ಳಿ ಹಾಕಿದೆ. ಇದು ಉಂಡು ಹೋದ ಕೊಂಡು ಹೋದ ಕಥೆನಾ ಅಥವಾ ಬೇರೇನಾ? ಅವರು ಉಂಡೆದ್ದು ಹೋದ ಮೇಲೆ ಇದು ತನ್ನನ್ನೇ ತಾನು ಕೊಂದುಕೊಂಡ ಸ್ಟೋರಿ. ಇದನ್ನ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳಬಹುದೇನೋ? ಇಲ್ಲಿ ಎಲ್ಲರೂ ಸಿಕ್ಕ ಬೇಲಿಗಳನ್ನ ದಾಟಿ ಅಕ್ರಮಕ್ಕೆ ಬುನಾದಿ ತೋಡಿದ್ದಾರೆ. ಈ ಬುನಾದಿಯೇ ಈ ನೌಕರನ ಪಾಲಿಗೆ ಸಮಾಧಿಯಾಗಿದೆ. ಈಗ ಆ ಸಾವಿನ ಅಕ್ರಮದ ವಾಸನೆ ಸರ್ಕಾರವನ್ನೇ ನೈತಿಕತೆಯ ಕಟಕಟೆಯಲ್ಲಿ ನಿಲ್ಲಿಸಿದೆ. ನಾಗೇಂದ್ರಗೆ ಸುತ್ತಿಕೊಳ್ತಾ 187 ಕೋಟಿ ಅವ್ಯವಹಾರ. ಸಚಿವರ ತಲೆದಂಡ, ಸಿಬಿಐ ತನಿಖೆಗೂ ಬಿಜೆಪಿ ಪಟ್ಟು. ಕಾಂಗ್ರೆಸ್ ಗ್ಯಾರಂಟಿ ಮುಂದೆ ಅಸ್ತ್ರಗಳಿಲ್ಲದೆ ಬರಿದಾಗಿದ್ದ ವಿಪಕ್ಷ ಬಿಜೆಪಿಗೆ ಶಿವಮೊಗ್ಗದಲ್ಲಿ ಅಧಿಕಾರಿಯ ಆತ್ಮಹತ್ಯೆ ಕೈಗೆ ಶಸ್ತ್ರ ಕೊಟ್ಟಿದೆ. ನಿನ್ನೆ ವಿಜಯೇಂದ್ರ ಬಳಿಕ ಇವತ್ತು ಶಿವಮೊಗ್ಗಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮಂತ್ರಿ ತಾನು ದುಡ್ಡು ಹೊಡೆಯಲು ಹೋಗಿ ಅಮಾಯಕನ ಬಲಿಯಾಗಿದೆ ಅಂತ ಟೀಕಿಸಿದ್ದಾರೆ. ಇದು 187 ಕೋಟಿ ರೂಪಾಯಿ ಅಕ್ರಮ. ಸಚಿವರು ರಾಜೀನಾಮೆ ನೀಡುವವರೆಗೂ ಬಿಜೆಪಿ ವಿರಮಿಸುವುದಿಲ್ಲ ಅಂತ ಗುಡುಗಿದ್ದಾರೆ. ಅವರ ರಾಜೀನಾಮೆ ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು. ಹಾಗೆ ಆಗ್ತೈತೆ, ಆಗ್ಲೇಬೇಕು. ಇಲ್ಲ ಬಿಡಲ್ಲ, ನಾವು ಆಗ್ಲೇಬೇಕು. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಬ್ಯಾಂಕ್ನ ನಿಯಮ ಪ್ರಕಾರ 10 ಕೋಟಿಗಿಂತ ಜಾಸ್ತಿ ವಹಿವಾಟು ನಡೆದಿದ್ರೆ ಸಿಬಿಐ ತನಿಖೆ ನಡೆಯಬೇಕು. ಇತ್ತ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ ಅಂತ ಹೇಳಿದ್ದಾರೆ. ಖಂಡಿತವಾಗೂ ಇದು ಬ್ಯಾಂಕಿನ ಪ್ರಕರಣ 10 ಕೋಟಿಗಿಂತ ಹೆಚ್ಚಿರುವುದರಿಂದ ಸಿಬಿಐಗೆ ಹೋಗೋದು ಅತ್ಯಂತ ಸೂಕ್ತ ಅಂತ ನನ್ನ. ಇಡೀ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ. ಇದು ಪರೀಕ್ಷೆ ಇದೆ ಸರ್ಕಾರದ. ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ನೈತಿಕತೆಯ ಬಗ್ಗೆ ಮಾತನಾಡಿದ್ರು ಅದೇ ನಾಯಕರು ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾರೆ. ಆದ್ರೆ ಬಿಜೆಪಿಯ ಸಿಬಿಐ ತನಿಖೆ ಆಗ್ರಹವನ್ನ ಕಾಂಗ್ರೆಸ್ ತಳ್ಳಿ ಹಾಕ್ತಿದೆ. ಸಿಬಿಐ ಬಿಟ್ಟು ಬಿಜೆಪಿ ಬೇರೆ ಏನೂ ಹೇಳಲ್ಲ. ಕರ್ನಾಟಕ ಪೊಲೀಸರು ಸಮರ್ಥರು ಅಂತ ಸರ್ಕಾರದ ಪರ ಸಂಸದ ಡಿಕೆ ಸುರೇಶ್ ವಕಾಲತ್ತು ನಡೆಸಿದ್ದಾರೆ. ಅಲ್ಲದೆ ಈಶ್ವರಪ್ಪ ಪ್ರಕರಣಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಎಂದ ಸುರೇಶ್, ಸಚಿವ ನಾಗೇಂದ್ರ ಆ ತರಹದ ವ್ಯಕ್ತಿಯಲ್ಲ ಅಂತ ಬೇರೆ ತರಹ ಮಾತನಾಡಿದ್ದಾರೆ. ಬಿಜೆಪಿಯವರು ಸಿಬಿಐ ಬಿಟ್ಟು ಬೇರೆ ಏನು ಕೇಳಲೇ ಇಲ್ವಲ್ಲ. ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ. ಕರ್ನಾಟಕ ಪೊಲೀಸನ್ನ ಸಮರ್ಥವಾಗಿ ಎಲ್ಲವನ್ನು ಕೂಡ ನಿಭಾಯಿಸುವಷ್ಟು ಸಾಕಷ್ಟು ಈ ದೇಶದಲ್ಲಿ ಅನೇಕ ಪ್ರಕರಣಗಳಲ್ಲಿ ಕರ್ನಾಟಕ ಪೊಲೀಸ್ ಸಾಕಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಇತ್ತ ಸಿಎಂ ನಿವಾಸ ಕಾವೇರಿಯಲ್ಲಿ ಸುದೀರ್ಘ ಚರ್ಚೆಗಳು ನಡೆದಿವೆ. ಸಚಿವ ನಾಗೇಂದ್ರ ಮೇಲಿನ ಆರೋಪದ ಕುರಿತು ಸಿಐಡಿ ರಿಪೋರ್ಟ್ ಬಗ್ಗೆ ಸಿಎಂಗೆ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಕರಣದಲ್ಲಿ ನಾಗೇಂದ್ರ ಹೆಸರು ತಳುಕು ಹಾಕಿಕೊಂಡಿದ್ದು ತಲೆದಂಡದ ಭೀತಿ ಆವರಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.